ಎಲ್ಲರಿಗೂ ನಮಸ್ತೆ. ಇವತ್ತು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗು ಚುಂಚುಕಟ್ಟೆ ಜಾತ್ರೆಗೆ ಹೋಗ್ತಿದ್ದೀವಿ. ನಮ್ಮ ಪಕ್ಕದಲ್ಲಿರೋದೇ ಚುಂಚುಕಟ್ಟೆ ಜಾತ್ರೆ. ಎಷ್ಟೋ ವರ್ಷಗಳಿಂದ ಹೋಗ್ಬೇಕು ಅಂದ್ಕೊಂಡಿದ್ದು, ಹೋಗೋಕ್ಕಾಗಿಲ್ಲ. ಆದರೆ ಇವತ್ತು ಹೋಗ್ತಿದ್ದೀವಿ, ಫ್ಯಾಮಿಲಿ ಸಮೇತ ಹೋಗ್ತಿದ್ದೀವಿ. ಅಂದರೆ ನಮ್ಮ ಚಿಕ್ಕಪ್ಪತ್ತಿರ ಮಕ್ಕಳು ಮತ್ತು ನಮ್ಮ ದೊಡ್ಡಪ್ಪನ ಮಗ, ನಾವೆಲ್ಲ ಹೋಗ್ತಿದ್ದೀವಿ. ನಾನೇನು ನೋಡ್ತೀನಿ ಅದನ್ನು ನಿಮಗೂ ತೋರಿಸ್ತೀನಿ. ಹಾಗೆ ಈಗ ಹೊಸದಾಗಿ ಯಾರು ಬಂದಿರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವ್ಲಾಗ್ನ ಕಂಟಿನ್ಯೂ. ನಮ್ಮ ಚಿಕ್ಕಮ್ಮ, ಇವ್ರು ಚಿಕ್ಕಪ್ಪನ ಮಕ್ಕಳೇನೆ, ಇಬ್ಬರವ್ರೆ. ಆ ಕಡೆ ಒಬ್ರವ್ರೆ, ಆ ಕಡೆ ಒಬ್ರವ್ರೆ. ವಿಡಿಯೋ ತೋರಿಸ್ತೀನಿ ಅಂತ ಸಾಕು. ಅಲ್ಲಿ ಬಾ, ಎಲ್ಲೋಯ್ತಿ ಇಲ್ಲ. ಇವ್ರು ನಮ್ಮ ಸಾವುಕಾರರು, ದೊಡ್ಡಪ್ಪನ ಮಗ. ಅವ್ರು ನಮ್ಗೆ ಹೊಸ ಅದಕ್ಕೆ ನೋಡಿಸ್ತೀಯಾ? ಇಲ್ಲ ಓಡಿಸಿ. ಅಲ್ಲೇನೋ ಮನೇಲಿ ತಪ್ಪಿಸ್ಕೊಂಡ್ರು. ಒಬ್ರು ಫೋನ್ ಮುಚ್ಕೊಂಡವ್ರೆ, ಇನ್ನೊಬ್ರು ಕಾಣ್ತಾನೆ ಇಲ್ಲ. ನಮ್ಮ ಅಕ್ಕಿನ ಎಷ್ಟೋ ಸರಿ ನೀಟಾಗಿ ಆಯಾರು ಮಾಡಿದ್ರು ನಮ್ಮ ಅಣ್ಣ. ಎಷ್ಟೊತ್ತು ಗಂಟೆ ಇರ್ತೀರಿ ನೋಡ್ತೀನಿ, ಯಾಕೋತೀರಿ ನೀವೆಲ್ಲರೂ ಅಂತವು. ಫೈನಲ್ ಆಗಿ ಚುಂಚುಕಟ್ಟೆಗೆ ಬಂದು ತಲುಪಾಯಿತು. ಅಲ್ಲಿ ನೋಡ್ತಾ ಇರಲ್ಲ, ಅದೇ ಚುಂಚುಕಟ್ಟೆ ಬಸ್ ಸ್ಟ್ಯಾಂಡು. ನೀವೇನಾದ್ರು ಚುಂಚುಕಟ್ಟೆಗೆ ಬರಬೇಕು ಅಂದರೆ ಮೈಸೂರಿಂದ 55 ಕಿಲೋಮೀಟ್ರ್ ಆಗುತ್ತೆ, ಕೆ ಆರ್ ನಗರದಿಂದ 17 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನೋಡ್ತಾ ಇರಲ್ಲ, ಗೌರ್ಮೆಂಟ್ ಬಸ್ಗಳು ಅಲವ್ ಇದೆ. ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ಸಲ್ಲಿ ಬರ್ಬೋದು, ಕಾರು ಬೈಕಲ್ಲಿ ಕೂಡ ಬರ್ಬೋದು. ಇವತ್ತು ವಿಶೇಷ ಏನಪ್ಪ ಅಂದರೆ ಚುಂಚುಕಟ್ಟೆಯಲ್ಲಿ ಕೋದಂಡರಾಮ ರಥೋತ್ಸವ ಐತೆ. ಅದಕ್ಕೋಸ್ಕರ ನಾವು ಅಣ್ಣನ ಜೊತೆ ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳ ಜೊತೆ ಬಂದಿದ್ದೀನಿ. ಅದೇ ಚುಂಚುಕಟ್ಟೆ ಸರ್ಕಲ್. 1 ವಾರ ಮುಂಚಿತಾಗಿ ಧನ್ಯನ ಜಾತ್ರೆ ನಡೆಯುತ್ತೆ. ಧನ್ಯನ ಜಾತ್ರೆ ತೀರೋಗಿದೆ. ಈ ಕೋದಂಡರಾಮ ಜಾತ್ರೆ ಅದನ್ನೇ ಉಳಿದಿರೋದು ಚುಂಚುಕಟ್ಟೆಯಲ್ಲಿ. ಇಲ್ಲಿ ದೊಡ್ಡದಾಗಿ ಕಾಣ್ತಿರಲ್ಲ, ಇದೇ ಆರ್ಚು. ದೇವಸ್ಥಾನಕ್ಕೆ ಹೋಗೋಕ್ಕೆ ಇದೇ ಎಂಟ್ರೆನ್ಸ್ ಇರೋದು ದಾರಿ. ಒಳಗಡೆ ಕೋದಂಡರಾಮ ದೇವಸ್ಥಾನ ಏನಿದೆ, ಆ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇದೇ ಎಂಟ್ರೆನ್ಸಿಂದ ಹೋಗಬೇಕು. ಚುಂಚುಕಟ್ಟೆ ಸರ್ಕಲಿಂದ ಬಂದು ಆಪೋಸಿಟಲ್ಲಿ ಇದೆ ಇದು ದೊಡ್ಡದಾಗಿ ಕಾಣ್ತಿರೋ ಆರ್ಚು. ಇಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲಿ ನೋಡ್ತಿರಲ್ಲ, ಸುತ್ತ ಜಾತ್ರೆ ಎಲ್ಲ ಕಟ್ಟಿದ್ದಾರೆ. ಜನ ತುಂಬ ಜನ ಇದ್ದಾರೆ. ಎಲ್ಲೇ ಜಾತ್ರೆಗೆ ಹೋಗಲಿ, ಇಲ್ಲಾಂದರೆ ಬೇರೆ ಹೊರಗಡೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಹೋಗಲಿ, ಎಲ್ಲೋದ್ರೂ ನಮ್ಮ ಹತ್ತಿರಂತೂ ನಮ್ಮಗಳನ್ನಂತೂ ಬಿಡೋದಿಲ್ಲ. ಹೆಂಗಾರು ತಪ್ಪಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಒಂದು ದಾರಿ ಇಲ್ಲಿ ನೋಡಿ, ಬಿಡೋದೇ ಇಲ್ಲ. ಏನು ತಗೊಳ್ಳಿ ಎಲ್ಲ 20 ರೂಪಾಯಿನಲ್ಲಿ. ಇಲ್ಲಿ ಕಾಣ್ತಿದೆಯಲ್ಲ ಜಲಪಾತ, ಧನುಷ್ಕೋಟೆ ಜಲಪಾತ ಅಂತಾರೆ ಇದನ್ನ. ಕೋದಂಡರಾಮನ ರಥೋತ್ಸವ ಆಲ್ರೆಡಿ ರೆಡಿಯಾಗಿದೆ. ತೇರುಳಿ ಎಳೆಯೋದೊಂದೇ ಬಾಕಿ ಇರೋದು. ನೋಡಿ ನೀವೇನೆ. ಒಂದು ಕಡೆ ಜಾತ್ರೆ ಆದರೆ ಇನ್ನೊಂದು ಕಡೆ ಗಿಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ವೋಟ್ ಫಾರ್ ಗಿಲ್ಲಿ ಸೌಂಡೇ ಹೆಚ್ಚಾಗಿದೆ. ಅಲ್ಲಿ ನೋಡ್ತಿರಲ್ಲ, ದೇವಸ್ಥಾನದ ಆಪೋಸಿಟಲ್ಲೇ ಅಲ್ಲಿ ನೋಡಿ ಹಂಗೆ ಶ್ರೀರಾಮ ದೇಗುಲ ಅಂತ ಇದೆ. ಅಲ್ಲಿ ಶ್ರೀರಾಮ ದೇಗುಲ ಏನಿದೆ, ಆ ದೇವಸ್ಥಾನ ಆಪೋಸಿಟಲ್ಲೇ ನಮ್ಮ ಬಾಸ್ ಇದ್ದಾರೆ. ಯಾರು ನೋಡಿ ನೀವು. ಆಂಜನೇಯ ಬಂದು 31 ಅಡಿ ಐತೆ. ಇದನ್ನು ಕೆತ್ತನೆ ಮಾಡಿದವರು ಅರುಣ್ ಯೋಗಿರಾಜನ್ ಅವರು. ಅದೇ ಅರುಣ್ ಯೋಗಿರಾಜ್ ಅಂದರೆ ಅಯೋಧ್ಯೆಯಲ್ಲಿ ನೀವು ನೋಡಿರ್ತೀರಲ್ಲ, ಶ್ರೀರಾಮನ ಯಾರು ಕೆತ್ತನೆ ಮಾಡೋರು ಅವರೇ ಇದನ್ನ ಕೆತ್ತನೆ ಮಾಡಿರೋದು. ಹಾಗೆ ಸೀದಾ ಕೆಳಗಡೆ ಬಂದರೆ ಈ ಆಂಜನೇಯನ ಇನ್ನೊಂದು ಹನುಮಂತ ದೇವಸ್ಥಾನ ಐತೆ. ಬನ್ನಿ ಅದು ತೋರಿಸ್ತೀನಿ. ನೋಡಿ, ಅವ್ರು ಹೊಟ್ಟೆಪಾಡಿಗೆ ಏನೆಲ್ಲ ಮಾಡಬೇಕು, ಹೊಟ್ಟೆಪಾಡಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಇದೇ ಆಂಜನೇಯ ದೇವಸ್ಥಾನ. ಆಂಜನೇಯ ದೇವಸ್ಥಾನದಿಂದ ಅದೇ ಡೌನ್ ಬಂದರೆ ಅಲ್ಲಿ ಕಾಣ್ತಾ ಇರುತ್ತೆ ಕಾವೇರಿ ನದಿ. ಈಗ ಒಂದು ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟ್ರೈಟ್ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಆಪೋಸಿಟ್ ಡೌನ್ ಬಂದರೆ ಇದೇ ಇರೋದು ಆಂಜನೇಯನ ದೇವಸ್ಥಾನ.
ಆಂಜನೇಯ ದೇವಸ್ಥಾನ ಯಾವಾಗಲೂ ಜೈ ಆಂಜನೇಯ ಅನ್ನೋದ್ರ ಬದಲು ಜೈ ಶ್ರೀರಾಮ್ ಅಂದರೆ ಆಂಜನೇಯಗೆ ತುಂಬ ಇಷ್ಟ. ನೀವೊಂದ್ಸರಿ ನೋಡ್ಕೊಳ್ಳಿ, ಒಂದ್ಸರಿ ತೋರಿಸ್ತೀನಿ ಹಂಗೇನೆ ದೇವ್ರನ್ನ. ಅಂಜನಿ ಪುತ್ರನೇ ಕೇಸರಿ ನಂದನನೇ. ಹಾಗೆಯೇ ಮೇಲೆ ಬಂದರೆ ಸೈಡ್ಗಳಲ್ಲೆಲ್ಲ ಬುಕ್ಸ್ಗಳು ಅವೆಲ್ಲನೂ ಮಾರ್ತಿದ್ದಾರೆ. ಇಲ್ಲಿ ನೋಡಿ ಬುಕ್ಸ್ಗಳು, ಅವ್ರು ಮಹಾಭಾರತ ಬುಕ್ ಹಿಡಿದಿದ್ದಾರೆ, ರಾಮಾಯಣ, ಮಹಾಭಾರತ, ಶ್ರೀಕೃಷ್ಣ, ಅದು ಬಿಟ್ಟರೆ ರಾಜವಿದ್ಯೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು ಬುಕ್ಸ್ಗಳು ಮಡಗಿದ್ದಾರೆ. ಚುಂಚನಕಟ್ಟೆ ಒಂದು ವಿಶೇಷ ಏನಪ್ಪ ಅಂದರೆ, ಚುಂಚನಕಟ್ಟೆ ರಥ ಅದು ಎಳಿಬೇಕು ಅಂದರೆ ಆ ಗರುಡ ಬಂದು 3 ಸುತ್ತ ಹಾಕಿದ್ರೆ ಮಾತ್ರ ತೇರು ಮುಂದೆ ಬರೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ತೇರು ಮುಂದೆ ಬರೋಲ್ಲ. ಅಲ್ಲಿ ನೋಡಿ, ಆಗಲೇ ಪೂಜೆಗೆಲ್ಲ ಗುರುಗಳು ಬರ್ತಿದ್ದಾರೆ ಪೂಜೆ ಮಾಡೋಕ್ಕೆ ತೇರನ್ನ. ಬಂದಿದ್ದ ಕೆಲಸ ಎಲ್ಲ ಮುಗೀತು. ಈಗ ಅಣ್ಣಜವನೂ ಎಸ್ತಾಯಿತು. ಹಾಗೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಾಯಿತು. ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಾಯಿತು. ಇವಾಗ ನೀವೊಂದ್ಸರಿ ನೋಡ್ಕೊಡಿ. ಕೊನೆಯದಾಗಿ ತೋರಿಸ್ತೀನಿ ಕೋದಂಡರಾಮನ ರಥೋತ್ಸವವನ್ನು ನೋಡಿ. ಹಂಗೇನೆ ಇಲ್ಲ, ಆಲ್ರೆಡಿ ಎಲ್ಲ ಪೂಜೆಗೆ ಬರ್ತಿದ್ದಾರೆ ಗುರುಜಿಗಳೆಲ್ಲ ಬಂದು ಪೂಜೆ ಮಾಡೋಕ್ಕೆ ಬರ್ತಿದ್ದಾರೆ. ಹಂಗೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ತುಂಬ ಹಂಗೆ ಕ್ರೌಡು ಇದೆ, ಅಷ್ಟು ಜನಗಳಿದ್ದಾರೆ. ಬನ್ನಿ ಹೋಗೋಣ ಮನೆಗೆ. ಹೋಗ್ತಾ ಹಂಗೆ ಸುತ್ತ ಜಾತ್ರೆಗಳೈತಲ್ಲ ಎಲ್ಲನೂ ತೋರಿಸ್ತೀನಿ ನೋಡಿ. ಹಂಗೆ ಹೋಗ್ತಾ ನಮ್ಮ ಪಕ್ಕದ ಮನೆಯವರೊಬ್ಬರು ಇದ್ದಾರೆ, ನಮ್ಮ ಸಿಸ್ಟರ್ ನೋಡಿ. ಹಾಗೆ ನಮ್ಮ ಚಿಕ್ಕ ಪುಟ್ಟ ಜಿಯನ್ ಕೂಡ ಬಂದಿದ್ದಾನೆ. ನಾನು ಕೊಡು, ನನಗೊಂದು ತಗೊಳ್ಳೇನು ಎಲ್ಲ ನನಗೇ ಬೇಕೆಲ್ಲ. ನನಗೊಂದು ಕೊಡೋದಿಲ್ಲ. ನಾನು ಯಾರು ಹಾಂ ಬಿಡ. ಎಷ್ಟು ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ಹಂಗೇನೆ. ಹಾಗೆ ನೋಡಿ, ಆಗಲೇ ಕಾರಲ್ಲಿ ತೋರಿಸೋಕ್ಕಾಗಿಲ್ಲ ಅವ್ರ ಮುಖಗಳನ್ನ. ಈಗ ತೋರಿಸ್ತೀನಿ ಹಂಗೇನೆ. ಈಗ ನೋಡೋಣ ಏನು ಮಾಡ್ತಾರೆ ಅಂತ. ಇವರಿಬ್ಬರು ಅಣ್ಣ ಅದಕ್ಕೆ ಅಲ್ಲಿ ಹಿಂದೆ ಬರ್ತಿದ್ರಲ್ಲ, ಅವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು ನೋಡಿ. ಹಾಗೇನೆ ಒಬ್ಬರಂತೂ ಮುಖನೇ ತೋರಿಸಲ್ಲ ಅಂತ ನೋಡ್ಕೊಂಡು, ಒಬ್ಬರು ಇನ್ನೊಬ್ರು ನೋಡಿ ಸರ್ ಎಂಟು ಹೋಗ್ತಾಳೆ ಮುಂದೆ. ಸೋನಿ ಹಾಗೆ ಹೋಗ್ತಾ ಏನಾದ್ರು ಜ್ಯೂಸ್ ತಪ್ಪರೆ ಏನಾದ್ರು ತಿನ್ನೋಣ ಅನ್ನಿಸ್ತು. ಕಬ್ಬಿನ ಜ್ಯೂಸ್ ಕುಡಿಯೋಣ ಹೇಳಿದ್ದೀವಿ. ಕಬ್ಬಿನ ಜ್ಯೂಸ್ನ ರೆಡಿ ಮಾಡ್ತಾಯಿದ್ದಾರೆ ಅಣ್ಣ. ಆದರೂ ಕಬ್ಬಿನ ಜ್ಯೂಸ್ ಸೂಪರಾಗೈತೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ಈಗ ತೋರಿಸಿ ನೋಡಿ, ಅವರು ಇಲ್ಲೇ ಇದ್ದಾರೆ ಪಕ್ಕದಲ್ಲೇ. ಸ್ಕ್ಯಾನರ್ನೇ ತೆಗೆಬಿಡೋಣ ಇದಕ್ಕೆ. ಆದ್ರೂ ಒಳ್ಳೆ ಕ್ಲಾರಿಟಿ ಐತೆ ಮೇಡಮ್. ಏನು ಜನ ಬರ್ತಾವ್ರೆ, ಆದ್ರೂ ಬತ್ತಾನೆ ಅವರೇ ಜನ. ಇಲ್ಲ, ನಮ್ಮೂರು ತಿಂಗಳ ಗಂಟೆ ನಡೀತದೆ. ಕೊನೆಯದಾಗಿ ಚುಂಚನಕಟ್ಟೆ ಜಾತ್ರೆನ ಪೂರ್ತಿ ನೋಡಾಯಿತು, ಸಮಾಧಾನ ಆಯಿತು. ಹಾಗೆ ಜಾತ್ರೆಯೆಲ್ಲನೂ ಪೂರ್ತಿ ಸುತ್ತಾಡ್ದು ತುಂಬ ಖುಷಿಯಾಯಿತು. ಬಾಯ್ ಬಾಯ್ ಹೇಳ್ತಾ ಈಗ ಮನೆ ಕಡೆ ಹೊರಡಬೇಕು. ಹೋಗ್ತಾ ದಾರಿಲಿ ನೋಡಿ ಒನಕೆಗಳಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನ ಬೀಸೋಕಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಹುಳ್ಳಿಕಾಳನ್ನು ಬೇಳೆಗಳನ್ನ ಮಾಡ್ತಾಯಿದ್ರು. ಇವಾಗೆಲ್ಲ ಏನಂದರೆ ಮಿಷಿನ್ಗಳು ಬಂದ್ಬಿಟ್ಟು ಇವೆಲ್ಲ ಸ್ಟಾಪೇ ಆಗಿಬಿಟ್ಟೈತೆ. ಎಲ್ಲೋ ಆಲ್ಮೋಸ್ಟ್
ಹಂಗೆ ಹೋಗ್ತಾ ನಮ್ಮೂರವರೆಲ್ಲ ಇದ್ದಾರೆ ನೋಡಿ, ನಮ್ಮೂರವ್ರು ಇವರೆಲ್ಲ ಜಾತ್ರೆ ಕಟ್ಟಿದ್ದಾರೆ. ಮನೆಗೆ ಏನಾದರೂ ಪೂರಿ ಖಾರ ತೊಗೊಂಡೋಗ್ಬೇಕು, ಅದಕ್ಕೋಸ್ಕರ ಇವ್ರ ಅಂಗಡಿ ಹತ್ರನೇ ಬಂದುಬಿಟ್ಟಿದ್ದೀವಿ. ಹೋಗೋ ದಾರಿಲಿ ಎಷ್ಟೋ ದಿನಗಳಾದ್ಮೇಲೆ ಸಿಕ್ಕಿದ್ದೀವಿ ಎಲ್ಲರೂ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ತುಂಬ ಖುಷಿ ಆಯಿತು ಇವತ್ತಿನ ದಿನ. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಕೊನೆಯದಾಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಜಾತ್ರೆಯಲ್ಲಿ ನಾನೇನು ನೋಡಿದೆ ಅದನ್ನು ನಿಮಗೆ ತೋರಿಸಿದ್ದೀನಿ. ಹಾಗೆ ಜಾತ್ರೆ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಯಾರೆಲ್ಲ ಹೊಸ್ದಾಗಿ ಇವತ್ತು ನನ್ನ ವೀಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಚುಂಚನಕಟ್ಟೆ ಜಾತ್ರೆ ವಿಶೇಷವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ಬೈ.